ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಒಂದು ಸೆನ್ಸೇಷನಲ್ ನ್ಯೂಸ್ ತಾವು ಕೇಳ್ತಾ ಇದ್ದೀರಿ. ಎಪ್ಸ್ಟೀನ್ ಫೈಲ್ಸ್ ಅಂಥೇಳಿ. ಜಾಫ್ರಿ ಎಪ್ಸ್ಟೀನ್ ಅನ್ನೋದು ಒಬ್ಬ ಅಮೇರಿಕನ್. ಈತ ಸುಮಾರು ವರ್ಷದಿಂದ ಒಂದು ಚೈಲ್ಡ್ ಟ್ರಾಫಿಕಿಂಗ್ ಮಾಡ್ತಾ ಇದ್ದ. ಹಿ ವಾಸ್ ಎ ಬಿಗ್ಗೆಸ್ಟ್ ಸೆಕ್ಸ್ ಅಫೆಂಡರ್. ಇಂಥ ಸೆಕ್ಸ್ ಅಫೆಂಡರ್ ಮುಂಚೆ ಇವನೊಬ್ಬ ಶಿಕ್ಷಕನಾಗಿದ್ದು ಒಂದು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಮತ್ತು ಫಿಸಿಕ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದ ಅಮೇರಿಕಾದಲ್ಲಿ. ಅದಾದಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಅವನು ಸುಮಾರು ಒಂದು ಬಿಸ್ನೆಸ್ ಮೆನ್ನು ಮತ್ತು ಒಂದು ಪೊಲಿಟಿಷಿಯನ್ಸ್ ಜೊತೆ ಒಂದು ಒಳ್ಳೆಯ ನೆಟ್ವರ್ಕನ್ನು ಬೆಳೆಸ್ಕೊಂಡ. ಅದಾದಮೇಲೆ ಅವನು ಅಮೇರಿಕಾದ ಒಂದು ಎಪ್ಸ್ಟೀನ್ ಒಂದು ಐಲ್ಯಾಂಡ್ ಅಂಥೇಳಿ ಒಂದು ಖರೀದಿ ಮಾಡಿದ. ಆ ಒಂದು ಐಲ್ಯಾಂಡಿಗೆ ಎಪ್ಸ್ಟೀನ್ ಐಲ್ಯಾಂಡ್ ಅಂಥೇಳಿ ಹೆಸರಿಟ್ಟ ಅವನು. ಸೊ ಆ ಒಂದು ಐಲ್ಯಾಂಡ್ನಲ್ಲಿ ಸುಮಾರು ಯುವತಿಯರನ್ನು, ಚಿಕ್ಕ ಚಿಕ್ಕ ಮಕ್ಕಳನ್ನು ಒಂದು ಟ್ರಾಫಿಕಿಂಗ್ ಮಾಡಿ ಅಲ್ಲಿ ಹೋಗಿ ಅವನು ಕೂಡಿಡ್ತಾ ಇದ್ದ. ಸೊ ಆ ಒಂದು ಎಪ್ಸ್ಟೀನ್ ಐಲ್ಯಾಂಡಿಗೆ ಸುಮಾರು ಜನ ಪೊಲಿಟಿಷಿಯನ್ಸ್, ಡೊನಾಲ್ಡ್ ಟ್ರಂಪ್ ಮತ್ತು ಸುಮಾರು ಜನ ಅಲ್ಲಿ ಹೋಗಿ ಅಯ್ಯಾಶಿಯನ್ನು ಮಾಡಿದ್ರು. ಸೊ ಆ ಒಂದು ಇಂಟಿಮೇಟ್ ಇದರಲ್ಲಿ ಇದ್ದಾಗ ಇವನು ಒಂದು ವಿಡಿಯೋ ಕೂಡ ಮಾಡ್ತಾಯಿದ್ದೆ ರಹಸ್ಯವಾಗಿ. ಸೊ ಆ ಎಲ್ಲ ವಿಡಿಯೋವನ್ನು ಇವಾಗ ಹೊರಗಡೆ ಬರ್ತಾ ಇದೆ. ಅಮೇರಿಕದ ಒಂದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ಅಂದರೆ ಕೋರ್ಟ್ ಅಂತ ಏನು ಕರಿತೀವಿ ನಾವು. ಸೊ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಇವಾಗ ಆ ಎಲ್ಲ ವಿಡಿಯೋಗಳನ್ನು ಬಹಿರಂಗಪಡಿಸ್ತಾ ಇದೆ. ಸುಮಾರು 3 ಮಿಲಿಯನ್ ವಿಡಿಯೋಸ್ ಅಂದರೆ ಫೈಲ್ಸ್ ಇದ್ದಾವೆ. 3 ಮಿಲಿಯನ್ ಫೈಲ್ಸ್ ಇದ್ದಾವೆ. 2,000 ಹೆಚ್ಚಿಗೆ ವಿಡಿಯೋಸ್ ಇದ್ದಾವೆ, ಫೋಟೋಸ್ ಇದ್ದಾವೆ. ಸೊ ಇವೆಲ್ಲ ಇವಾಗ ಲೀಕ್ ಆಗ್ತಾ ಇದೆ. ಸೊ ಇದರಲ್ಲಿ ಎಲ್ಲ ದೇಶದ ಪ್ರಭಾವಿ ನಾಯಕರು, ಇದರಲ್ಲಿ ನಮ್ಮ ನರೇಂದ್ರ ಮೋದಿಯವರ ಹೆಸರು ಕೂಡ ಬಂದಿದೆ, ಅಂಬಾನಿಯವರ ಹೆಸರು ಕೂಡ ಬಂದಿದೆ. ಸೊ ಇಲ್ಲಿ ಎಪ್ಸ್ಟೀನ್ ಅವರು ಹೇಳೋ ಪ್ರಕಾರ ನರೇಂದ್ರ ಮೋದಿಯವರು 2021ರಲ್ಲಿ ಇಸ್ರೇಲ್ ಹೋಗ್ತಾ ಇದ್ರು. ಆ ಟೈಮಲ್ಲಿ ಎಪ್ಸ್ಟೀನ್ ಅವರು ಅವರಿಗೆ ಸಲಹೆ ಕೊಟ್ಟರಂತೆ, ನೀವು ಇಸ್ರೇಲ್ ಹೋಗಿ ಅಲ್ಲಿ ನೀವು ಡಾನ್ಸ್ ಮಾಡಿ ಹಾಡವನ್ನು ಹಾಡಿ, ಅದನ್ನು ಯಾರನ್ನ ಮೆಚ್ಚಿಸೋಕೆ? ಟ್ರಂಪಿಗೆ ಮೆಚ್ಚಿಸೋಕೆ. ಸೊ ಅದು ಟ್ರಂಪ್ ಮೆಚ್ಚಿಸುವಂಥ ಕೆಲಸ ಮಾಡೋಕ್ಕೋಸ್ಕರ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ಗೆ ಹೋಗಿ ಡಾನ್ಸ್ ಮಾಡಿದ್ರಂತೆ, ಹಾಡಿದ್ರಂತೆ. ಇದು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ಸ್ಪಷ್ಟೀಕರಣ ಕೊಡಬೇಕು ಇದಕ್ಕೆ. ಸೊ ಈ ಥರ ಒಂದು ಎಪ್ಸ್ಟೀನ್ ಫೈಲ್ಸ್ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಇಲ್ಲಿ ಅತ್ಯಾಚಾರ ಆಗಿದೆ. ಯಾವ ಥರ ಆಗಿದೆಪ್ಪ ಅಂತಂದರೆ, ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿ ಅವ್ರನ್ನ ಕೊಂದು ಅವ್ರನ್ನ ರಕ್ತವನ್ನು ಕುಡಿದು ಒಂದು ಏನಂತಾರೆ ಮಾನವ ಒಂದು ದೇವನ ತಿನ್ನುವಂಥ ಒಂದು ಸನ್ನಿವೇಶ ಈ ಒಂದು ವಿಡಿಯೋದಲ್ಲೆಲ್ಲ ಕಾಣ್ತಾ ಇದೆ. ಮಕ್ಕಳನ್ನು ಗ್ರೈಂಡರ್ನಲ್ಲಿ ಹಾಕಿ ಅವ್ರನ್ನ ಗ್ರೈಂಡ್ ಮಾಡಿ ಆ ಪೇಸ್ಟನ್ನು ಕುದಿಸಿ ತಿನ್ನುವಂಥ ಒಂದು ರೂಡ್ ಬಿಹೇವಿಯರ್ ಅಂತಲೇ ಹೇಳ್ಬೋದು. ಸೊ ಇಂಥ ಒಂದು ಎಪ್ಸ್ಟೀನ್ ಫೈಲ್ಸ್ನ ಎಲ್ಲ ಬಹಿರಂಗಪಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಮೀಡಿಯಾದವರು ಬಹಿರಂಗಪಡಿಸ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದು ಯಾವುದು ಬರ್ತಾ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಒಂದು ವಿಚಿತ್ರ ಘಟನೆ 2014ರಿಂದ ಹಿಡಿದು 2024ವರೆಗೆ ಇದೆಲ್ಲ ಘಟನೆ ಆಗಿದೆ. ಈಗ ಆತ ಎಪ್ಸ್ಟೀನ್ ಏನಿದ್ದ ಜಾಫ್ರಿ ಎಪ್ಸ್ಟೀನ್ ಅವನು 2019ರಲ್ಲಿ ತೀರ್ ಹೋಗಿದ್ದಾನಂತ ಹೇಳ್ತಾರೆ. ಮತ್ತು ಇತ್ತೀಚೆಗೆ ಬಂದಂಥ ರಿಪೋರ್ಟ್ಗಳಲ್ಲಿ ಎಪ್ಸ್ಟೀನ್ ಇನ್ನೂ ಜೀವಂತವಾಗಿದ್ದಾನೆ, ಇಸ್ರೇಲ್ನಲ್ಲಿದ್ದಾನೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅದು ತನಿಖೆ ಮೇಲೆ ಗೊತ್ತಾಗೋದು. ಸೊ ಇದೆಲ್ಲ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಬಂದಂಥ ಏನೆಲ್ಲ ಘಟನೆಗಳು ಇದ್ದಾವೆ, ಎಲ್ಲ ವಿಡಿಯೋಸ್ ಏನಿದ್ದಾವೆ, ಏನು ಫೋಟೋಸ್ಗಳು ಏನಿದ್ದಾವೆ, ಇದು ತನಿಖೆ ಆದಮೇಲೆ ಗೊತ್ತಾಗೋದು ಇದು ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅಂಥೇಳಿ. ಯಾಕಂದರೆ ಇಟ್ ಇಸ್ ಎ ಬಿಗ್ಗೆಸ್ಟ್ ಒಂದು ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಪಾಲಿಟಿಕ್ಸ್ನಲ್ಲಿ ಒಂದು ಅತ್ಯಂತ ಘೋರ ಒಂದು ದುರಂತ ಅಂತ ಹೇಳ್ಬೋದು. ಯಾಕಂದರೆ ಯಾರ ಮೇಲೆ ಒಂದು ಆಪಾದನೆ ಇದೆ ಅವರೇ ನ್ಯಾಯ ಕೊಡಿಸ್ಬೇಕಾಗಿದೆ. ಸೊ ಇವಾಗ ನ್ಯಾಯ ಕೊಡಿಸೋರ ಮೇಲೇ ಒಂದು ಆಪಾದನೆ ಬಂದಿದೆ ಅಂದಮೇಲೆ ಇದು ತುಂಬ ಎಷ್ಟು ಮಟ್ಟಿಗೆ ಇದು ನ್ಯಾಯ ಸಿಗುತ್ತೆ ಗೊತ್ತಿಲ್ಲ. ನೋಡಿ, ಪ್ರತಿಯೊಂದು ವಿಡಿಯೋನಲ್ಲಿ ಡೊನಾಲ್ಡ್ ಟ್ರಂಪ್ ಕಾಣಿಸ್ತಾ ಇದ್ದಾನೆ. ಪ್ರತಿಯೊಂದು ವಿಡಿಯೋನಲ್ಲಿ ಡೊನಾಲ್ಡ್ ಟ್ರಂಪ್ ಅಷ್ಟೇ ಅಲ್ಲದೆ ಈ ಒಂದು 2020ರಲ್ಲಿ ಏನು ಕರೋನಾ ಬಂತು, ಈ ಒಂದು ಕರೋನಾ ಬರೋ ಒಂದು ಸಂದರ್ಭದಲ್ಲಿ 2017ರಲ್ಲೇ ಈ ಒಂದು ಪ್ಯಾಂಡಮಿಕ್ ಒಂದು ದೇಶದಲ್ಲಿ ಅಂದರೆ ಒಂದು ಜಗತ್ತಿನಲ್ಲಿ ತರಬೇಕು ಅನ್ನೋದು ಹುನ್ನಾರ ಆವಾಗಲೇ ನಡೆದಿದೆ ಅಂತ. ಇದಕ್ಕೆ ಮೇನ್ ಕಾರಣ
ಮೈಕ್ರೋಸಾಫ್ಟ್ ಸಂಸ್ಥಾಪಕನಾದ ಬಿಲ್ ಗೇಟ್ಸ್. ಸೊ ಬಿಲ್ ಗೇಟ್ಸ್ ಆವಾಗಲೇ 2017ರಲ್ಲಿ ಒಂದು ಪ್ಯಾಂಡಮಿಕ್ ತರಬೇಕು, ಉದ್ದೇಶ ಏನಪ್ಪ ಅಂತಂದರೆ ದೇಶದಲ್ಲಿ ಇರುವಂಥ ನಮ್ಮ ಜಗತ್ತಿನಲ್ಲಿರುವಂಥ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶಕ್ಕೋಸ್ಕರ ಈ ಒಂದು ಪ್ಯಾಂಡಮಿಕ್ ಒಂದು ವೈರಸ್ಸನ್ನು ಬಿಡಲಾಗುವುದು ಅಂತೇಳಿ 2017ರಲ್ಲೇ ಬಿಲ್ ಗೇಟ್ಸು ಎಲ್ಲ ಡಿಸ್ಕಸ್ ಮಾಡಿದ್ರಂತೆ. ಯಾಕಂದರೆ ಈಗ ಒಂದು ಪ್ಯಾಂಡಮಿಕ್ ಬಂದಮೇಲೆ, ವೈರಸ್ ಬಂದಮೇಲೆ ಈ ಒಂದು ವೈರಸ್ ಒಂದು ವ್ಯಾಕ್ಸಿನ್ ಒಂದು ಕಂಡುಹಿಡಬೇಕಾಗುತ್ತೆ. ಸೊ ಆ ಒಂದು ವ್ಯಾಕ್ಸಿನ್ ಕೂಡ ಬಿಲ್ ಗೇಟ್ಸ್ ಮುಖಾಂತರ ರವಾನೆ ಆಗಿದೆ ಅಂತೇಳಿ ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಕ್ಲಿಯರ್ ಆಗಿದೆ. ಸೊ ಇದು ಏನಾದರೂ ಆಗಿತ್ತಪ್ಪ ಅಂತಂದರೆ ಇಟ್ಸ್ ಎ ಬಿಗ್ಗೆಸ್ಟ್ ಕ್ರೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ 2020ರಲ್ಲಿ ತಾವೆಲ್ಲ ನೋಡಿರ್ಬೋದು, ಇಡೀ ಜಗತ್ತೇ, ಅದರಲ್ಲಿ ನಮ್ಮ ಭಾರತ ಕೂಡ ಈ ಒಂದು ಕರೋನಾಗೆ ತತ್ತರಿಸಿ ಹೋಗಿತ್ತು. ಎಷ್ಟೋ ಸುಮಾರು ಕೋಟಿ ಜನ ಸತ್ತರು ನಮ್ಮಲ್ಲಿ. ಸೊ ಇಂಥ ಒಂದು ಪ್ಯಾಂಡಮಿಕ್ ಇನ್ನು ಪ್ರೀ ಪ್ಲ್ಯಾನ್ಡ್ ಇತ್ತು ಅಂತಂದಿದ್ರೆ ಬಿಲ್ ಗೇಟ್ಸ್ ಮೇಲೆ ನಿಜವಾಗ್ಲೂ ಕಠಿಣವಾಗಿ ಕ್ರಮ ಆಗಬೇಕು. ಏನು ಈ ವೈರಸ್ಸು ಚೈನಾದಿಂದ ಬಂದಂಥ ಒಂದು ವೈರಸ್ ಆಗಿತ್ತು ಅಂಥೇಳಿ ಇಷ್ಟು ದಿವಸ ತಿಳ್ಕೊಂಡಿದ್ವಿ. ಬಟ್ ಈ ಒಂದು ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಅದೊಂದು ಸುಳ್ಳು ಅಂಥೇಳಿ ಬಹಿರಂಗ ಆಗಿದೆ. ಈ ಒಂದು ಪ್ಯಾಂಡಮಿಕ್ ಏನು ಕರೋನಾ ವೈರಸ್ ಏನಿದೆ ಇದು ಅಮೇರಿಕದಿಂದ ಬಂದಿದ್ದು. ಇದು ಬೇಕಂತಲೇ ನಮ್ಮ ಜಗತ್ತಿನ ಜನಸಂಖ್ಯೆಯನ್ನು ಕಡಿಮೆ ಮಾಡೋಕ್ಕೋಸ್ಕರ ಈ ಒಂದು ವೈರಸ್ಸನ್ನು ಬಿಡಲಾಗಿತ್ತು ಅಂಥೇಳಿ ಈ ಒಂದು ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಬಹಿರಂಗ ಹೋಗಿದೆ. ಇದೇ ರೀತಿಯಲ್ಲಿ ಸುಮಾರು ಘಟನೆಗಳು ಈ ಒಂದು ಎಪ್ಸ್ಟೈನ್ ಫೈಲ್ಸ್ನಲ್ಲಿ. ಆ ಎಪ್ಸ್ಟೈನ್ ಎಂಥ ಕ್ರೂರಿ ಅಂತಂದರೆ ಎಲ್ಲನೂ ರೆಕಾರ್ಡ್ ಮಾಡಿದ್ದಾನೆ, ಎಲ್ಲನೂ ರೆಕಾರ್ಡ್ ಮಾಡಿ ಇವಾಗ ಅದು ಬಿಡುಗಡೆ ಆಗ್ತಾಯಿದೆ. ಸೊ ಅದು ಯಾವ ಥರ ಬಿಡುಗಡೆ ಆಗ್ತಿದೆ, ಇದು ಯಾವ ರೀತಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ಗೆ ಹೋಯಿತು. ಯಾಕಂದರೆ ಇವಾಗ ಅಮೇರಿಕದ ಅಧ್ಯಕ್ಷ ಇರುವಂಥ ಟ್ರಂಪ್ ವಿರುದ್ಧನೇ ಈ ಒಂದು ಎಪ್ಸ್ಟೈನ್ ಫೈಲ್ಸ್ ಇದೆ. ಇಷ್ಟು ದಿವಸ ಎಲ್ಲಾದರೂ ಇವಾಗ ಯಾಕೆ ಇದು ಬಿಡುಗಡೆ ಆಯಿತು, ಇದರ ಹಿಂದೆ ಏನು ಕಾರಣ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಇದು ತನಿಖೆ ಆಗಲೇಬೇಕಾಗಿದೆ.